ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಪಲ್ ಆಗಿರೋಂಥ ಆರಿ ವರ್ಕ್ನ ತೋರಿಸ್ಕೊಡ್ತಾ ಇದ್ದೀನಿ. ನೀವೇ ಮನೆಯಲ್ಲೇ ಈಸಿಯಾಗಿ ಹಾಕ್ಬೋದು. ಮತ್ತು ನೋಡಿ, ನೀಡಲ್ ಅಕಸ್ಮಾತ್ ನಿಮಗೆ ಈ ಥರ ಆರಿ ವರ್ಕ್ ಬಂದಿಲ್ಲ ಅಂದರೂ ಸೂಜಿಯಲ್ಲಾದ್ರೂ ಈ ಥರ 2 ಲೈನು ಚೈನ್ ಸ್ಟಿಚ್ ಹಾಕ್ಕೋಬೇಕು. ಸ್ಟಿಚ್ ಹಾಕ್ಕೊಂಡ್ಬಿಟ್ಟು ಚೈನ್ ಸ್ಟಿಚ್ ಹಾಕ್ಕೊಂಡ್ಮೇಲೆ ಇಲ್ಲಿ ನಾನು ಶುಗರ್ ಬೀಡನ್ನ ಈ ಆರಿ ವರ್ಕ್ ನೀಡಲಿದೆಯಲ್ಲ ಅದರಲ್ಲೇ ನಾನು ಇದನ್ನು ಸ್ಟಿಚ್ ಮಾಡ್ಕೊಂಡು ಹೋಗಿದ್ದೀನಿ. ನೋಡಿ, ಇದೇ ಥರನೇ ಅದನ್ನು ಸಹ ಶುಗರ್ ಬೀಡನ್ನ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ನಾರ್ಮಲ್ ಸೀವಿಂಗ್ ಥ್ರೆಡ್ ಇರುತ್ತಲ್ಲ, ಕಾಟನ್ ಥ್ರೆಡ್, ಅದನ್ನಾದರೂ ತೊಗೋಬೋದು ಅಥವಾ ಝರಿ ಥ್ರೆಡ್ ಆದರೂ ತೊಗೋಬೋದು, ಯಾವುದಾದ್ರೂ ತೊಗೋಬೋದು. ಒಂದು 6 mm ಬೀಡು ಮತ್ತು 4 mm ಬೀಡನ್ನ ನಾನಿಲ್ಲಿ ಈ ಥರ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೀವು ಸೂಜಿಗೆ ಪೋಣಿಸ್ಕೊಂಡು ಸಹ ಹಾಕ್ಬೋದು. ಸೂಜಿಗೆ ಪೋಣಿಸ್ಕೊಂಡು ಹಾಕುವಾಗ ಗಮ್ ಹಾಕಿಬಿಟ್ಟು ಮಾಡ್ಕೋಬೋದು, ಅಥವಾ ವಿತೌಟ್ ಲೆಸ್ ಗಮ್ ಇಲ್ದೇ ಹಾಕ್ಕೊಡಿ ಅಂದರೆ ಗಮ್ ಇಲ್ದಂಗೆ ಹಾಕ್ಕೊಡೋದು ಸ್ವಲ್ಪ ಲೇಟ್ ಆಗುತ್ತೆ. ಮತ್ತು ನೋಡಿ, ಒಂದೊಂದನ್ನೇ ಈ ಥರ ಸ್ಟಿಚ್ ಮಾಡಬೇಕಾಗತ್ತೆ. ಆರಿ ವರ್ಕ್ ಬರಲ್ಲ ಅಂದರೆ ಸೂಜಿಗೆ ಹೆಚ್ಚು ಕಮ್ಮಿ ಒಂದು 5 ರಿಂದ 6 ಪೋಣಿಸ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಸ್ಟಿಚ್ ಮಾಡ್ಕೊತ ಹೋಗಬೇಕು. ಆ ಥರನೂ ನಾನು ಪ್ರೀವಿಯಸ್ ವಿಡಿಯೋಲಿ ತೋರಿಸಿದ್ದೀನಿ, ನೋಡಿ ಚೆಕ್ ಮಾಡಿ. ನಿಮಗೆ ನನ್ನ ಚಾನಲ್ನಲ್ಲಿ ಸಿಗುತ್ತೆ. ಹೊಸಬ್ರು ಆಗಿದ್ದರೆ ನನ್ನ ಚಾನಲ್ ಹೊಸಬ್ರು ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದೇ ಥರ ನಾನು ಫಸ್ಟಿಗೆ ಶುಗರ್ ಬೀಡು, ನೆಕ್ಸ್ಟು 6 mm ಮತ್ತು 4 mm ಬೀಡು ಸ್ಟಿಚ್ ಆದಮೇಲೆ ಶುಗರ್ ಬೀಡ್ ಆದಮೇಲೆ ಇಲ್ಲಿ ನಾನು ಸ್ಟೋನ್ ಚೈನ್ನ ಸ್ಟಿಚ್ ಮಾಡಿದ್ದೀನಿ. ಸ್ಟೋನ್ ಚೈನ್ನ ಗಮ್ ಹಾಕಿ ಅಂಟಿಸ್ಕೊಂಡು ಅದಾದಮೇಲೆ ಮತ್ತೆ ಹ್ಯಾಂಡ್ ನಾರ್ಮಲ್ ಸೀವಿಂಗ್ ಥ್ರೆಡ್ಡಿಂದ ಕೈಯಿಂದ ಸ್ಟಿಚ್ ಮಾಡ್ಕೊಂಡು ಹೋಗಿದ್ದೀನಿ. 2 ಸ್ಟೋನ್ಗೆ ಒಂದೊಂದು ಥರ ಸ್ಟಿಚ್ ಮಾಡ್ಕೊಂಡು ಹೋಗಿದ್ದೀನಿ. ನೋಡಿ, ಇವಾಗ ಈ ಥರ ಸೆಂಟಿಮೀಟ್ರ್ ಇಷ್ಟಿಷ್ಟು ದೂರಕ್ಕೆ ಕರೆಕ್ಟಾಗಿ ಒಂದೊಂದು ಮಾರ್ಕ್ ಮಾಡ್ಕೋಬೇಕು. ಚುಕ್ಕೆಗಳನ್ನ ಹಾಕ್ಕೊಂಡು ಹೋಗಬೇಕು. ಮೇಲೆ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಹಾಕ್ಕೊಂಡು ಹೋದರೆ, ಈಗ ಮಾರ್ಕ್ ಮಾಡಿದ್ರ ಮೇಲೆ ನಾನಿಲ್ಲಿ ಕುಂದನ್ ತೊಗೊತಾ ಇದ್ದೀನಿ. ನೀವಿಲ್ಲಿ ಕ್ಲಿಪ್ ಕುಂದನ್ ಸಹ ಯೂಸ್ ಮಾಡ್ಕೋಬೋದು, ಬೇಡ ಅಂದರೆ ಮಾಮೂಲಿ ಕುಂದನ್ ಸಹ ಈ ಥರ ಒಂದು ಮಾರ್ಕ್ ಬಿಟ್ಟು ಇನ್ನೊಂದು ಮಾರ್ಕಿಗೆ ಈ ಥರ ಮಧ್ಯದಲ್ಲಿ ಅಂಟಿಸ್ಕೊಂಡು ಹೋಗಬೇಕು. ಫುಲ್ಲು ಕಂಪ್ಲೀಟಾಗಿ ಡ್ರೈ ಆಗಲಿ, ಇಲ್ಲಾಂದರೆ ನಾವು ಸ್ಟಿಚ್ ಮಾಡುವಾಗ ಅದ್ರ ಸಮೇತ ಅದು ಎದ್ಕೊಂಡು ಬಂದುಬಿಡುತ್ತೆ. ಕಂಪ್ಲೀಟ್ ಡ್ರೈ ಆದಮೇಲೆ ನೋಡಿ, ನಾರ್ಮಲ್ ನೀಡಲ್ ತೊಗೊಂಡಿದ್ದೀನಿ, ಕಾಟನ್ ಥ್ರೆಡ್ 2 ಎಳೆ ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಫಸ್ಟ್ನೇದೊಂದು ಡಾಟ್ ಇಟ್ಟಿದ್ನಲ್ಲ, ಆ ಡಾಟ್ ಹತ್ರ ನಾನೊಂದು ಇವಾಗ 6 mm ಬೀಡನ್ನ ಪೋಣಿಸ್ಕೊಂಡು ಈ ಥರ ಸ್ಟಿಚ್ ಹಾಕ್ತಾಯಿದ್ದೀನಿ. 2 ಸಾರಿ ಸ್ಟಿಚ್ ಮಾಡ್ಕೋಬೇಕು, ಸ್ವಲ್ಪ ಟೈಟಾಗಿರಬೇಕಲ್ಲ. ಈ ಥರ ಸ್ಟಿಚ್ ಆದಮೇಲೆ ಕ್ಲೀನಾಗಿ ಸೆಟ್ ಮಾಡ್ಕೋಬೇಕು. ಮಾಡ್ಕೊಂಡ್ಬಿಟ್ಟು ಇವಾಗ ಅದ್ರ ಪಕ್ಕದಲ್ಲೇ ಮತ್ತೆ ಸೂಜಿ ತೂರಿಸ್ಬಿಟ್ಟು ಇವಾಗ ಇದ್ರ ಸುತ್ತ ಎಷ್ಟು ಬೇಕಾಗುತ್ತೋ ಅಷ್ಟು ಶುಗರ್ ಬೀಡ್ಸ್ನ ನಾನಿಲ್ಲಿ ಪೋಣಿಸ್ಕೊಂಡಿದ್ದೀನಿ. ಕೌಂಟ್ ಮಾಡೋದಕ್ಕಾಗಲ್ಲ, ಅದೆಷ್ಟಾಗುತ್ತೋ ಕರೆಕ್ಟಾಗಿ ನೋಡಿಕೊಂಡು ಪೋಣಿಸ್ಕೋಬೇಕು. ಪೋಣಿಸ್ಕೊಂಡ್ಬಿಟ್ಟು ಈ ಥರ ಸರ್ಕಲ್ ಶೇಪ್ನಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಇವಾಗ 2 ಬೀಡಿಗೆ ಕರೆಕ್ಟಾಗಿ ಮಧ್ಯದಲ್ಲಿ ನೋಡಿ, ಈ ಥರ 2 ಬೀಡಿಂದ ಮಧ್ಯದಲ್ಲಿ ಒಂದೊಂದು ಸ್ಟಿಚ್ ಹಾಕ್ಕೋಬೇಕು. ಇಲ್ಲಿ ನೀವು ಬೇಕಾದರೆ ಗಮ್ಮನ್ನು ಸಹ ಅಂಟಿಸ್ಬಿಟ್ಟು ಸ್ಟಿಚ್ ಮಾಡ್ಕೋಬೋದು. ಇವರು ಆದಷ್ಟು ಗಮ್ ಯೂಸ್ ಮಾಡಬೇಡಿ ಅಂದಿದ್ರು, ಹಾಗಾಗಿ ನಾನು ಫುಲ್ಲು ನೀಡಲಿಂದನೇ ಕಾಟನ್ ಥ್ರೆಡ್ಡಿಂದನೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಏನು ಆ ಕುಂದನಿಗೆ ಮಾತ್ರ ನಾನು ಗಮ್ ಯೂಸ್ ಮಾಡಿರೋದು. ಅಲ್ಲಿನೂ ಬೇಡ ಅಂದರೆ ನೀವು ಈ ಥರನೇ ನಾನಿಲ್ಲಿ ಏನು ಮಧ್ಯದಲ್ಲಿ 6 mm ಬೀಡ್ ಹಾಕಿದ್ದೀನಲ್ಲ, ಆ ಥರನೇ ಬೀಡ್ ಹಾಕಿಬಿಟ್ಟು ಸಹ ಸ್ಟಿಚ್ ಮಾಡ್ಕೋಬೋದು. ನೋಡಿ, ಈ ಥರ 2 ಬೀಡಿಗೆ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಅದ್ರ ಮಧ್ಯದಲ್ಲಿ ಸೆಂಟ್ರಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಮತ್ತು ಸೂಜಿ ತಂದು ಇವಾಗ ಮಾತ್ರ ಕೌಂಟ್ ಮಾಡ್ಕೊಂಡಿದ್ದೀನಿ. ನೋಡಿ, 2, 3, 5 ಬೀಡು, ಒಂದು 4 mm ಬೀಡ್ ತೊಗೊತಾ ಇದ್ದೀನಿ. ಮಧ್ಯದಲ್ಲಿ ಹಾಕಿದ್ದೀನಲ್ಲ ಒಂದು 6 mm, ಇಲ್ಲಿರೋದು 4 mm ಬೀಡ್ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಜರುಗಿಸ್ಕೊಂಡು ಮತ್ತು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟಿಚ್ ಮಾಡಬೇಕು. ಮೊದಲ ಸರಿಗೆ ಆ ಬಿಗ್ ಬೀಡ್ ಪಕ್ಕದಲ್ಲಿ ಒಂದು ಸ್ಟಿಚ್ ಹಾಕ್ಬೇಕು. ಈ ಥರ ಹಾಕ್ಬಿಟ್ಟು ಅದಾದಮೇಲೆ 2 ಬೀಡಿಗೆ ಮಧ್ಯದಲ್ಲಿ ಮತ್ತೆ ಒಂದು ಸ್ಟಿಚ್ ಹಾಕಬೇಕು. ಆಗಲೇ ನಾವು ಹಾಕಿದ್ವಲ್ಲ
ಶುಗರ್ ಬೀಡಿಗೆ ಅದೇ ಥರನೇ ಇಲ್ಲೂ ಶುಗರ್ ಬೀಡಿಗೆ ಅದೇ ಥರನೇ ಸ್ಟಿಚ್ ಮಾಡ್ಕೋಬೇಕು. ಆವಾಗ ಸ್ಟಿಫಾಗಿ ಕೂರುತ್ತೆ, ನಿಮಗೆ ಅಲ್ಲಾಡೋದಿಲ್ಲ ಮತ್ತು ಶೇಕ್ ಆಗೋದಿಲ್ಲ. ನೋಡಿ ಇವಾಗ ಮತ್ತೆ ಇಲ್ಲಿ ನಾನು 4 ಶುಗರ್ ಬೀಡ್ ತೊಗೊಂಡಿದ್ದೀನಿ. 4 ಶುಗರ್ ಬೀಡು, 1 4 mm ಬೀಡು, 4 ಶುಗರ್ ಬೀಡು. ಮೊದಲಿಗೆ ಮಾತ್ರ 5, ಅದಾದಮೇಲಿಂದ 4 ಬೀಡ್ ತೊಗೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತೆ ಸೂಜಿ ತೋರಿಸ್ಬಿಟ್ಟು ಒಂದು ಮಧ್ಯದಲ್ಲಿ ಏನು ದೊಡ್ಡ ಬೀಡಿದೆಯಲ್ಲ 4 mm ಬೀಡು, ಆ ಬೀಡಿಗೆ ಮಧ್ಯದಲ್ಲಿ ಸ್ಟಿಚ್ ಮಾಡಬೇಕು. ಈ ಥರ ನೀವು ಬೇಕಂದರೆ ಗಮ್ ಯೂಸ್ ಮಾಡ್ಬೋದು, ಅದು ನಿಮ್ಮ ಇಷ್ಟ. ಇಲ್ಲಿ ಬೀಡ್ಸು ಇನ್ನೂ ಸ್ವಲ್ಪ ದೊಡ್ಡದು ಬೇಕು ಅಂದರೆ ನೀವು ಬೇರೆ ಥರ ಬೀಡ್ಸು ಅಕಸ್ಮಾತ್ ಬಾಲ್ ಚೈನು ಸಹ ಅಂಟಿಸ್ಕೋಬೋದು. ಬಾಲ್ ಚೈನ್ ಗಮ್ ಹಾಕಿದ ತಕ್ಷಣವೇ ಕಲರ್ ಹೋಗೋ ಚಾನ್ಸಸ್ ತುಂಬ ಇರುತ್ತೆ, ಯಾಕಂದರೆ ಒಂಥರ ಕಲರ್ ಡಿಮ್ ಆಗಿಬಿಡುತ್ತೆ ಗಮ್ ಯೂಸ್ ಮಾಡಿದರೆ. ಅದಕ್ಕೆ ಆದಷ್ಟು ಶುಗರ್ ಬೀಡನ್ನ ಕೇಳಿಬಿಟ್ಟು ನೀವು ಯಾರಿಗಾದ್ರೂ ಸ್ಟಿಚ್ ಮಾಡ್ಕೊಡೋದಾದರೆ, ಶುಗರ್ ಬೀಡ್ ಆದರೆ ಈ ಥರ ಇರುತ್ತೆ, ಅದಾದರೆ ಕಲರ್ ಹೋಗುತ್ತೆ ಅಂತ ಮುಂಚೆಗೇ ತಿಳಿಸ್ಬಿಟ್ಟು ನೀವು ಹಾಕ್ಕೊಟ್ರೆ ತುಂಬ ಒಳ್ಳೆಯದು. ನೋಡಿ ಈ ಥರ ಫುಲ್ಲನ್ನು ಸ್ಟಿಚ್ ಮಾಡ್ಕೋಬೇಕು. ಇದು ಕಸ್ಟಮರ್ ಹೇಳಿದರು ಶುಗರ್ ಬೀಡ್ಸ್ನೇ ಯೂಸ್ ಮಾಡಿ, ಬಾಲ್ ಚೈನ್ ಎಲ್ಲ ಯೂಸ್ ಮಾಡಬೇಡಿ ಅಂತ ಹೇಳಿದರು. ನಾನು ಅವ್ರಿಗೆ ಹೇಳಿದ್ದೆ ಈ ಥರ ಆಗುತ್ತೆ ಅಂತಂದಿದ್ದಕ್ಕೆ, ಅದು ಬ್ರೈಡಲ್ ಸೀರೆ ಆಗಿರೋದ್ರಿಂದ ಈ ಥರ ಮಾಡಿಕೊಡ್ತೀನಿ, ಇಲ್ಲಾಂದರೆ ತುಂಬ ವೇಸ್ಟ್ ಆಗಿಬಿಡುತ್ತೆ ಬ್ಲೌಸೆಲ್ಲ ಅಂದಿದ್ದಕ್ಕೆ ಅವರು ಓಕೆ ಅಂತ ಹೇಳಿ ಈ ಥರ ಮಾಡಿಕೊಟ್ಟಿದ್ದೀನಿ. ಮತ್ತು ಶುಗರ್ ಬೀಡನ್ನ ಅದು ಸುತ್ತ ಎಷ್ಟು ಬರುತ್ತೋ ಅಷ್ಟಕ್ಕೆ ಸ್ಟಿಚ್ ಮಾಡಬೇಕು. 2 ಬೀಡಿಂದ ಒಂದೊಂದು ಸ್ಟಿಚ್ ಮಾಡ್ಕೊಂಡೋದ್ರೆ ಆಯಿತು. ತುಂಬ ವಿಡಿಯೋ ದೊಡ್ಡದಾಯಿತು ಅಂದರೆ ನೀವು ಸ್ಲೋ ಮಾಡಿಕೊಂಡು ನೋಡ್ಕೋಬೋದು, ಇನ್ನೂ ಸ್ಲೋ ಆಗಬೇಕಂದ್ರೆ ಫಾಸ್ಟಾಗಿ ಬೇಕಂದ್ರೆ ನೋಡ್ಕೊಂಡು ಮಾಡ್ಕೋಬೋದು, ಆಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಹಾಗೆ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಆರಿ ವರ್ಕ್ನಲ್ಲಿ ನಾರ್ಮಲ್ ನೀಡಲ್ನಿಂದ ಹಾಕೋದನ್ನು ತೋರಿಸಿದ್ದೀನಿ. ರೆಡಿ ಬ್ಲೌಸ್ ಸ್ಟಿಚ್ ಆಗಿರೋದ್ರ ಮೇಲೆ ಹೇಗೆ ವರ್ಕ್ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಮತ್ತು ಕಾಟನ್ ಥ್ರೆಡ್ನಲ್ಲಿ, ಆ್ಯಂಕರ್ ಥ್ರೆಡ್ನಲ್ಲಿ ಯಾವ ಥರ ನಾವೇ ನಮ್ಮ ಬ್ಲೌಸ್ಗಳಿಗೆ ಡಿಸೈನ್ ಮಾಡ್ಕೊಳೋದು ಸಹ ತೋರಿಸಿದ್ದೀನಿ. ಪ್ಲಸ್ ಕುಚ್ಚು ಹಾಕೋದನ್ನು ತೋರಿಸಿದ್ದೀನಿ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ನೋಡ್ಬೋದು, ನನ್ನ ಚಾನಲ್ನಲ್ಲಿ ಇರುತ್ತೆ, ಥಂಬ್ನೇಲ್ನಲ್ಲೇ ಇರುತ್ತೆ, ಮೆನ್ಷನ್ ಮಾಡಿರ್ತೀನಿ. ಮತ್ತು ಕ್ರೋಶ ಬರಲಾರ್ದವರಿಗೆ ಈಸಿಯಾಗಿ ಕ್ರೋಶ ನಾರ್ಮಲ್ ನೀಡಲ್ನಿಂದ ಹಾಕೋದನ್ನು ಸಹ ನಾನು ತೋರಿಸಿದ್ದೀನಿ, ಚೆಕ್ ಮಾಡಿ ನೋಡಿ. ಇದೇ ಥರ ನಾನಿಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಒಂದು ಬೀಡ್ ಬಿಟ್ಟು ಒಂದು ನೆಕ್ಸ್ಟ್ ಬೀಡ್ ಈ ಥರ ಡಿಸೈನು ಹಾಕ್ಕೊಡಿ ಅಂತ ಹೇಳಿದರು, ಅದಕ್ಕೆ ಆ ಥರದೇ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ. ಅದೇ ಥರನೇ ಬಂದಿದೆ, ತುಂಬ ಇಷ್ಟ ಆಯಿತು, ಕಸ್ಟಮರ್ ತುಂಬ ಇಷ್ಟಪಟ್ಟರು, ತುಂಬ ಚೆನ್ನಾಗಿದೆ ಅಂತ. ನಿಮಗೂ ಇಷ್ಟ ಆಗಿದ್ದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತೋಳಿಗೆ ಬಂದು ಸಿಂಪಲ್ಲಾಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ಹಾಕಿಸ್ಕೊಂಡಿದ್ದಾರೆ. ಈ ಫ್ರಂಟ್ನಲ್ಲಿ ಈ ಥರ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.